ಜೈ ಹಿಂದ್. ನೋಡ್ರಿ, ಇವತ್ತಿದ್ರಲ್ಲಿ 5th ಮಾರ್ಚ್ ಎಕ್ಸಾಮ್ ಏನ್ ನಡೆಯತ್ತಲ್ಲ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ. ನೆಕ್ಸ್ಟ್ ನಾನು 6th ಕೂಡ ಅಪ್ಲೋಡ್ ಮಾಡ್ತೀನಿ ನಾಳೆ ಮಾರ್ನಿಂಗು. ಇಲ್ಲಿ ಏನ್ ನೋಡ್ರಿ, ಕ್ವಶನ್ಸ್ಗಳನ್ನ ನಾನು ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಎಕ್ಸ್ಪ್ಲನೇಷನ್ ಯಾಕಂದ್ರೆ ರಿಪೀಟ್ ಕ್ವಶನ್ಸ್ಗಳು ತುಂಬಾ ಬಂದಿದೆ. ನೋಡ್ರಿ, ಫಸ್ಟ್ ಕ್ವಶನ್ ಫಂಡಮೆಂಟಲ್ ರೈಟ್ಸ್ ಮೇಲೆ ಬಂದೈತೆ. ಸೊ ಅದರಲ್ಲಿ ಆರ್ಟಿಕಲ್ 21A ಬಗ್ಗೆ ಕೇಳಿದಾರೆ. ಆರ್ಟಿಕಲ್ 21 ಏನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ, ಜೀವಿಸುವ ಹಕ್ಕು ಹೇಳುತ್ತಾ. ಆರ್ಟಿಕಲ್ 21A 6ರಿಂದ 14 ವರ್ಷದ ಏನ್ ಮಕ್ಕಳು ಇರ್ತಾವಲ್ಲ ಅವ್ರಿಗೆ ಶಿಕ್ಷಣ ಕಡ್ಡಾಯ ಅಂತಂದ್ ಹೇಳುತ್ತೆ. ಶಿಕ್ಷಣ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡ್ಡಾಯ. ಸೊ ಇದನ್ನ ಯಾವಾಗ ಚೇಂಜ್ ಮಾಡ್ತಾರಂತ ಆಡ್ ಮಾಡ್ತಾರಂತಂದ್ ಹೇಳಿದ್ರೆ, 86ನೇ ತಿದ್ದುಪಡಿ 2002ರಲ್ಲಿ ಏನ್ ಮಾಡ್ತಾರಂದ್ರೆ ಆಡ್ ಮಾಡ್ತಾರೆ. ಈ ತರ ನೋಡ್ಕೋಬೇಕು. ಆಮೇಲೆ ಫಂಡಮೆಂಟಲ್ ರೈಟ್ಸ್ ಗಳು 12ರಿಂದ ಏನಪ್ಪಾ ಅಂದ್ರೆ 35ವರೆಗೂ ಬರ್ತಾವ. ಒಂದ್ಸರಿ ನೋಡ್ಕೊಳ್ರಿ, ಫಂಡಮೆಂಟಲ್ ರೈಟ್ಸ್ ಮೇಲೆ 3 ಕ್ವಶನ್ಸ್ಗಳು, DPSP ಮೇಲೆ ಏನಂತಂದ್ ಹೇಳಿದ್ರೆ 3 ಕ್ವಶನ್ಸ್ಗಳು, ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಮೇಲೆ ಏನಂತಂದ್ ಹೇಳಿದ್ರೆ 2 ಕ್ವಶನ್ಸ್ಗಳು. ಇದೇ 3 ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ಗಳು ಬರ್ತಿದಾವ, ರಿಪೀಟ್ ಆಗ್ತಿದಾವ. ನೋಡ್ಕೊಡ್ರಿ ಸ್ವಲ್ಪ. ಈಗ ನೋಡ್ರಿ, ನೆಕ್ಸ್ಟ್ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ, ದೋ ಅಬ್ ಅಂದ್ರೆ ಏನು ಅಂತಂದ್ ಕೇಳಿದಾರ. ದೋ ಅಬ್ ಅಂತಂದ್ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಈಗ ನೋಡ್ರಿ, 2 ನದಿಗಳು ಹರಿತಾ ಇದ್ವು ಅಂತಂದ್ ಹೇಳಿದ್ರೆ ಆ 2 ನದಿಗಳ ನಡುವಿನ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ದೋಅಬ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ರಾಯಚೂರು ದೋಅಬ್ ನೋಡ್ರಿ. ರಾಯಚೂರಲ್ಲಿ ಯಾವ 2 ನದಿಗಳು ಹರಿದಾವ ನೋಡ್ರಿ, ಸೊ ಅದನ್ನ ನಾವು ಅಂತೀವಿ. ಅದಾದ ನಂತರ ಯಮುನಾ ಮತ್ತು ಗಂಗಾ ದೋಅಬ್. ಸೊ ಯಮುನಾ ಹಿಂಗ್ ಹರಿದ್ರೆ ಗಂಗಾ ಈ ತರ ಹರಿಯುತ್ತೆ. ಇದನ್ನ ಯಮುನಾ ದೋಅಬ್, ಗಂಗಾ ಯಮುನಾ ದೋಅಬ್ ಅಂತ ಕರಿತೀವಿ. ಸೊ ಅದು ಆಗತ್ತ, ಅದು ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅದಾದ ನಂತರ DPSP ಒಳಗಡೆ 3 ಟೈಪ್ಸ್ ಬರ್ತಾವೆ. DPSP ಒಳಗಡೆ ಏನಂತಂದ ಹೇಳಿದ್ರೆ 3 ಟೈಪ್ಸ್ ಬರ್ತಾವ. ಒಂದು ಗಾಂಧಿಯನ್ ತತ್ವಗಳು ಅಂತಂದ ಹೇಳಿ ಬರುತ್ತಾ, ಎರಡನೇದು ಸಮಾಜವಾದಿ ತತ್ವಗಳು, ಮೂರನೇದು ಏನಂತಂದ ಹೇಳಿದ್ರೆ ಉದಾರವಾದಿ ತತ್ವಗಳು ಅಂತಂದೇಳಿ. ಸೊ ಇದು ನಾಲ್ಕನೇದು ಒಂದು ಬೇರೆ ಆಪ್ಷನ್ ಕೊಟ್ಬಿಟ್ರು, ಆ ಆಪ್ಷನ್ ಬರಂಗಿಲ್ಲ. DPSP ಯಲ್ಲಿ ಟೋಟಲ್ ಆಗಿ ಎಷ್ಟು ವಿಂಗಡಣೆ ಮಾಡ್ತು? 3 ಪ್ರಕಾರ: ಗಾಂಧಿಯನ್ ತತ್ವಗಳು, ಸಮಾಜವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಹೊಸ ಕ್ವಶನ್ ಬಂದೈತೆ ಹರಪ್ಪ ನಾಗರಿಕತೆ ಬಗ್ಗೆ. ಈ ಅಂದ್ರೆ 5th ಡೇ ಅಲ್ಲಿ ಜಾಸ್ತಿ ಕ್ವಶನ್ಸ್ ಗಳು ಬಂದಾವ. ಹರಪ್ಪ ನಾಗರಿಕತೆಯಲ್ಲಿ ದೊಡ್ಡ ಸ್ನಾನದ ಕೊಳ ಯಾವುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ದೊಡ್ಡ ಸ್ನಾನದ ಕೊಳ ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಮೆಹೆಂಜೋ ದಾರೋದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಮೆಹೆಂಜೋ ದಾರೋದೊಳಗಡೆ ಕಂಡು ಬರುತ್ತೆ. ಅಲ್ಲೇ ಒಂದ್ ನೆನ್ಪಿಟ್ಕೊಡ್ರಿ, 6 ಉಗ್ರಾಣಗಳು. ಸೊ ದೊಡ್ಡ ದೊಡ್ಡ 6 ಉಗ್ರಾಣಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಹರಪ್ಪ ಒಳಗಡೆ ಕಂಡು ಬರ್ತಾವ. ಎಲ್ಲಿ? ಹರಪ್ಪ ನಗರದೊಳಗಡೆ ಕಂಡು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಮೌರ್ಯರ ಬಗ್ಗೆ. ಮೌರ್ಯರ ಬಗ್ಗೆ ಅಂತೂ ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ. ಮೌರ್ಯರಲ್ಲಿ ಏನಂತಂದ್ ಹೇಳಿದ್ರೆ, ರಾಜರ ಆಡಳಿತವನ್ನ ಒಂದು ಅನುಕ್ರಮದಲ್ಲಿ ಬರೀರಿ ಅಂತಂದ್ ಹೇಳಿದಾರೆ. ಫಸ್ಟ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತ ಬರ್ತಾನ. ಚಂದ್ರಗುಪ್ತ ಆದ ನಂತರ ಬಿಂದುಸಾರ ಬರ್ತಾನ. ಬಿಂದುಸಾರ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಅವನ ಮಗ ಅಶೋಕ ಬರ್ತಾನ. ಅಶೋಕ ಆದ ನಂತರ ನೆಕ್ಸ್ಟ್ ಆಳ್ವಿಕೆ ಬರೋದು ದಶರಥ ಅಂತಂದ್ ಹೇಳಿ. ಯಾರು? ದಶರಥ ಅಂತಂದ್ ಹೇಳಿ ಬರ್ತಾನ. ದಶರಥ ಆದ ನಂತರ ಸಂಪ್ರೀತಿ ಬರ್ತಾನ. ದಶರಥ ಆದ ನಂತರ ಯಾರು? ಸಂಪ್ರೀತಿ. ಸಂಪ್ರೀತಿ ಆದ ನಂತರ ಶಾಲಿಸುಕ ಅಂತಂದ್ ಹೇಳಿ, ಅವನ ಹೆಸರೇನಪ್ಪಾ ಅಂತಂದ್ರೆ ರಾಜನ ಹೆಸರು ಶಾಲಿಸುಕ. ಶಾಲಿಸುಕ ಆದ ನಂತರ ದೇವವರ್ಮನ್ ಬರ್ತಾರೆ. ಯಾರು? ದೇವವರ್ಮನ್. ದೇವವರ್ಮನ್ ಆದ ನಂತರ ಶತದ್ವನ್ ಅಂತಂದ್ ಹೇಳಿ ಬರ್ತಾರ. ಶತದ್ವನ್. ಶತದ್ವನ್ ಆದ ನಂತರ ಕೊನೆಯದವ್ರು ಯಾರಂತಂದ್ ಹೇಳಿದ್ರೆ ಬೃಹದ್ರಥ. ಈ ಬೃಹದ್ರಥನನ್ನ ಯಾರು ಸೋಲಿಸ್ತಾರ? ಶುಂಗರ ಏನಪ್ಪಾ ಅಂತಂದ್ ಹೇಳಿ ಡೈನೆಸ್ಟಿಯನ್ನ ಸ್ಟಾರ್ಟ್ ಮಾಡ್ತಾರಲ್ಲ, ಪುಷ್ಯಮಿತ್ರ ಶುಂಗ. ಸೊ ಬೃಹದ್ರಥನನ್ನ ಕೊಂದ್ಬಿಟ್ಟು ಶುಂಗ ವಂಶವನ್ನ ಸ್ಥಾಪನೆ ಮಾಡ್ತಾನ. ಇದು ಕೇಳಿದಾರೆ, ಇದನ್ನ ನೋಡ್ಕೋಬೇಕು. ಅದಾದ ನಂತರ ಶೋಂಪೇನ್ ಅಂತಂದ್ ಹೇಳ್ಬಿಟ್ಟು, ಶೋಂಪೇನ್ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುವಂತಹ ಒಂದು ಬುಡಕಟ್ಟು ಜನಾಂಗ ಆಗೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಒಡಿಸ್ಸಾ ಸಿಎಂ ಬಗ್ಗೆ ಕೇಳಿದಾರೆ. ಒಡಿಸ್ಸಾ ಸಿಎಂ ಬಗ್ಗೆ ಕೇಳಿದಾರೆ. ಅವ್ರ ಹೆಸರು ಏನಂತಂದ್ ಹೇಳಿದ್ರ ಮೋಹನ್ ಮಾಜ್ವಿ ಅಂತಂದ್ ಹೇಳ್ಬಿಟ್ಟು, ಮೋಹನ್ ಮಾಜ್ವಿ ಸಮಥಿಂಗ್ ಏನೋ ಬರುತ್ತೆ ನೋಡ್ರಿ, ಕರೆಕ್ಟ್ ಆಗಿ ಗೊತ್ತಾಗಿಲ್ಲ. ಮೋಹನ್ ಅಂತಂದ್ ಹೇಳಿ ಬರುತ್ತಾ, ಮೋಹನ್ ಚೌಧರಿ ಮಾಜ್ವಿ ಸಮಥಿಂಗ್ ಏನೋ. ಅದನ್ನೊಂದ್ ಸ್ವಲ್ಪ ಸರ್ಚ್ ಮಾಡ್ಕೊಳ್ರಿ. ಇವರು ಬಿಜೆಪಿ ಪಕ್ಷದೊಳಗಡೆ ಇರ್ತಾರೆ, ಒಡಿಸ್ಸಾ ಸಿಎಂ ಆಗಿರ್ತಾರೆ ಇವರು. ಅದ್ರ ಬಗ್ಗೆ ಕ್ವಶನ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, HIV ಫುಲ್ ಫಾರ್ಮ್ ಏನು ಅಂತ ಕೇಳಿದಾರೆ. HIV ಫುಲ್ ಫಾರ್ಮ್ ಏನಂತಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಸಿಯನ್ಸಿ ಸಿಂಡ್ರೋಮ್ ಅಂತಂದ್ ಹೇಳ್ತೀವಿ. ಹ್ಯೂಮನ್ ಇಮ್ಯುನೋ ಡೆಫಿಸಿಯನ್ಸಿ ಸಿಂಡ್ರೋಮ್ ಅಂತಂದ್ ಹೇಳ್ತೀವಿ, ಅಥವಾ ಸಾರಿ ವೈರಸ್ ಅಂತಂದ್ ಹೇಳ್ತೀವಿ ಇದು. ಅದೇ ತರ ಏಡ್ಸ್ದೇನು? ಏಡ್ಸ್ ಫುಲ್ ಫಾರ್ಮ್ ಏನು ಅಂತಂದ್ ಹೇಳಿ ನನಗೆ ಹಾಕ್ರಿ. ಆಮೇಲೆ ಡಿಸೆಂಬರ್ 1ನೇ ತಾರೀಕು, ಡಿಸೆಂಬರ್ 1 ನಾವು ವರ್ಲ್ಡ್ ಏಡ್ಸ್ ಡೇ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪರಿಸರದ ಬಗ್ಗೆ ಬಂದೈತೆ. ಕೋಪ್ 29 ಎಲ್ಲಿ ನಡೆದೈತಿ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಇದು 11 ಮತ್ತು 12 ನವೆಂಬರ್ ತಿಂಗಳಲ್ಲಿ 2024ರಲ್ಲಿ ನಡೆದೈತೆ COP 29. ಇದೆಲ್ಲಿ ನಡೆದೈತೆ ಅಂತಂದ್ ಹೇಳಿದ್ರೆ ಬಾಕು ನಗರದಲ್ಲಿ ನಡೆದೈತೆ. ಬಾಕು ಇದು ಎಲ್ಲಿ ಕಂಡು ಬರ್ತೈತಿ? ಅಜರ್ ಬೈಜಾನ್ ಒಳಗಡೆ ಕಂಡು ಬರ್ತೈತೆ, ಅಜರ್ ಬೈಜಾನ್ ದೇಶದಲ್ಲಿ. ಸೇಮ್ ಅದೇ ತರ ನೆಕ್ಸ್ಟ್ COP 30 ಎಲ್ಲಿ ನಡೆದೈತಿ? ಸೇಮ್ ಅದೇ ತರ ನವೆಂಬರ್ ತಿಂಗಳಲ್ಲಿ 2025ರಲ್ಲಿ ನಡೆಯುತ್ತೆ.
ಇದು ಎಲ್ಲಿ ನಡೀತೈತೆ ಅಂತ ಹೇಳಿದ್ರೆ ಬ್ರೆಜಿಲ್ನ ಬೆಲೆಮ್ ಅಲ್ಲಿ, ಬ್ರೆಜಿಲ್ ದೇಶದ ಬೆಲೆಮ್ ಅನ್ನೋ ನಗರದಲ್ಲಿ ಏನಪ್ಪಾ ಅಂದ್ರೆ ನಡೆಯೋದೈತಿ. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಜೂನ್ 5 ನಾವು ಏನಂತ ಆಚರಣೆ ಮಾಡ್ತೀವಿ, ವಿಶ್ವ ಪರಿಸರ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ MG ನರೇಗಾ ಬಗ್ಗೆ ಕ್ವಶನ್ಸ್ ಗಳು ಕಂಪಲ್ಸರಿ ಇದ್ದೇ ಇರುತ್ತೆ. MG ನರೇಗಾ, ಮಹಾತ್ಮ ಗಾಂಧಿ ಏನ್ ಬರುತ್ತಲ್ಲ ರೂರಲ್, ಸೊ ಇದು ಯಾವ ಮಂತ್ರಾಲಯದ ಅಂಡರ್ ಬರುತ್ತೆ ಅಂತಂದ ಹೇಳಿ ಕೇಳಿದಾರ, ಗ್ರಾಮೀಣ ವಿಕಾಸ ಮಂತ್ರಾಲಯ. ಇದನ್ನ ನೋಡ್ಕೊಳ್ಳೋದು ಯಾವುದು, MG ನರೇಗಾನ ಗ್ರಾಮೀಣ ವಿಕಾಸ ಮಂತ್ರಾಲಯ ನೋಡ್ಕೊಳತ್ತ, ಅದಕ್ಕೂ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಸ್ಥಳಾಂತರ ಬೇಸಾಯವನ್ನ, ನಾನು ಇದನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ನೋಡ್ರಿ ಲಾಸ್ಟ್ ವಿಡಿಯೋಸ್ಗಳಲ್ಲಿ. ಆಂಧ್ರ ಪ್ರದೇಶದಲ್ಲಿ ಸ್ಥಳಾಂತರ ಬೇಸಾಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋಡು ಅಂತ ಕರಿತೀವಿ. ಏನಂತ ಕರಿತೀವಿ, ಪೋಡು ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂತಂದ ಹೇಳಿದ್ರೆ ಸಿತಾರ ವಾದ್ಯ ಐತಲ್ಲ, ಅದ್ರದ್ದು ಜನಕ ಯಾರು ಅಂತಂದ ಹೇಳಿ ಕ್ವಶನ್ ಬಂದೈತೆ. ಅದ್ರ ಜನಕ ಯಾರು ಅಂತಂದ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಅಮೀರ್ ಖುಸ್ರೋ. ಯಾರು, ಅಮೀರ್ ಖುಸ್ರೋ ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಇದನ್ನ ಸಿತಾರವನ್ನ ನುಡಿಸಿರ್ತಾನ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೊಘಲ್ ಸಾಮ್ರಾಜ್ಯದ ಮೇಲೆ ಬಂದೈತೆ. ಮೊಘಲ್ ಸಾಮ್ರಾಜ್ಯ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀನಿ ನಿನ್ನೆ ಕ್ಲಾಸಲ್ಲೆಲ್ಲ. ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತಂದ ಹೇಳಿ ಕೇಳಿದಾರ. ಯಾರಪ್ಪ ಅಂತಂದ ಹೇಳಿದ್ರೆ ಬಹದ್ದೂರ್ ಶಾ ಜಫರ್ ಅಂತಂದ ಹೇಳ್ತೀವಿ. ಯಾರು, ಬಹದ್ದೂರ್ ಶಾ ಜಫರ್. 1857ರಲ್ಲಿ ಇವರನ್ನ ರಾಜ ಅಂತ ಘೋಷಿಸಿಕೊಂಡು 1857 ದಂಗೆ ನಡೆಸ್ತಾರೆ ಎಲ್ಲ ಪ್ರದೇಶಗಳಲ್ಲಿ. ಅದಾದ ನಂತರ ನೆಕ್ಸ್ಟ್ ಅದ್ರ ಮೊಘಲರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ ಹೇಳಿದ್ರೆ ಬಾಬರ್ ಅಂತಂದ ಹೇಳ್ತೀವಿ. ಪಾನಿಪತ್ ಕದನ, ಕನ್ವಾ ಕದನ, ಘಾಗ್ರಾ ಕದನ, ಆಮೇಲೆ ನೆಕ್ಸ್ಟ್ ಕನೌಜ್ ಕದನ ಅಂತಂದ ಹೇಳಿ ಬರುತ್ತೆ. ಸೊ ಇವನಿದ್ದ ಹುಮಾಯೂನ್ ಇದ್ದಾಗ. ಅದಾದ ನಂತರ ಅಕ್ಬರ್ನ ಕಾಲದಲ್ಲಿ ಹಲ್ದಿಘಾಟ್ ಯುದ್ಧ. ಇವನ್ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಳ್ರಲ್ಲ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಜ್ಯಸಭೆ ಒಳಗಡೆ ಎಷ್ಟು ಜನ ಮೆಂಬರ್ಸ್ ಇದಾರೆ ಅಂತ ಕೇಳಿದಾರೆ. ಟೋಟಲ್ ಆಗಿ 250 ಮೆಂಬರ್ಸ್ ಬರ್ತಾರೆ. ಇದರಲ್ಲಿ 238 ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ ಇಂದ ಬಂದ್ರೆ, ಇನ್ 12 ಜನ ಏನಪ್ಪಾ ಅಂತಂದ್ರೆ ನೇಮಕ ಆಗ್ತಾರೆ. ಇವ್ರನ್ನ ಯಾರ ನೇಮಕ ಮಾಡ್ತಾರ, ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರ. ಆರ್ಟಿಕಲ್ 80ರಲ್ಲಿ ಬರುತ್ತೆ ಇದು. ಆರ್ಟಿಕಲ್ 80 ಕ್ಲಾಸ್ ಸಮಥಿಂಗ್ ಬರುತ್ತೆ. ಆರ್ಟಿಕಲ್ 80 ಅಂತ ನೆನ್ಪಿಟ್ಕೊಡು, ಆಮೇಲೆ ಅದು ಉಳಿದ್ ನಿಮ್ಗೆ ನೆನ್ಪಿರುತ್ತೆ ಈಸಿಯಾಗಿ. ಅದಾದ ನಂತರ ಸೇಮ್ ಅದೇ ತರ ಲೋಕಸಭೆ ಒಳಗಡೆ ಎಷ್ಟಿದಾರ ಅಂತ ನೋಡ್ರಿ. ಇವಾಗ ಲೋಕಸಭೆ ಒಳಗಡೆ ಇವಾಗ ಎಷ್ಟು ಜನ ಇರ್ತಾರ ಅಂತಂದ ಹೇಳಿ ನನಗೊಂದು ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಫ್ರಾನ್ಸ್ ಮತ್ತು ಇಂಡಿಯಾ ದೇಶಗಳ ನಡುವೆ ಯುದ್ಧಾಭ್ಯಾಸ, ಮಿಲಿಟರಿ ಎಕ್ಸರ್ಸೈಸ್ ಅಂತಂದ ಹೇಳಿ ಬರುತ್ತಲ್ಲ, ಯುದ್ಧಾಭ್ಯಾಸ ಬಗ್ಗೆ ಕ್ವಶನ್ ಕೇಳಿದಾರ. ಯಾವ್ಯಾವ ಬರ್ತಾವ ಅಂತಂದ ಹೇಳಿದ್ರೆ ವರುಣ ಅಂತಂದ ಹೇಳಿ ಬರುತ್ತ, ಆಮೇಲೆ ಇನ್ನೊಂದು ಗರುಡ ಅಂತಂದ ಹೇಳಿ ಬರುತ್ತ, ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಶಕ್ತಿ ಅಂತಂದ ಹೇಳಿ ಬರುತ್ತೆ. ವರುಣ, ಗರುಡ, ಶಕ್ತಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕು. ಯುದ್ಧಾಭ್ಯಾಸಗಳ ಬಗ್ಗೆ ಕೂಡ ಏನಂತಂದ ಹೇಳಿದ್ರೆ ಒಂದು ಕ್ವಶನ್ ಬರ್ತಾ ಇದೆ ಅವಾಗವಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂಡಮಾನ್ ನಿಕೋಬಾರ್ ಒಳಗಡೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸಕ್ರಿಯವಾಗಿರೋ ವೋಲ್ಕ್ಯಾನೋ ಯಾವುದು, ಸಕ್ರಿಯವಾಗಿರೋ ವೋಲ್ಕ್ಯಾನೋ ಅಥವಾ ಜ್ವಾಲಾಮುಖಿ ಯಾವುದು ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ನಾವೇನಂತ ಹೇಳ್ತೀವಿ, ಯಾವುದು, ಬ್ಯಾರನ್ ಐಲ್ಯಾಂಡ್ ಅಂತಂದ ಹೇಳ್ತೀವಿ. ಬ್ಯಾರನ್ ದ್ವೀಪದಲ್ಲಿರೋ ಒಂದು ಪರ್ವತ ಏನಂತಂದ ಹೇಳಿದ್ರೆ ಅದು ಸಕ್ರಿಯವಾಗಿರುವ ಜ್ವಾಲಾಮುಖಿ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್, 1857ರ ದಂಗೆಗೆ ಕಾರಣ ಏನು ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಅದೇ ಮಂಗಲ್ ಪಾಂಡೆ ಇದ್ದವನ್ ಏನಂತಂದ್ರೆ ಗುಂಡಾಕೊಲ್ತಾನ, ಆಮೇಲೆ ಬಂದೂಕುಗಳಲ್ಲಿ ಹಂದಿ ಮಾಂಸವನ್ನ ಏನೇನ್ ಕೊಡ್ತಿರ್ತಾರಲ್ಲ ಅದೇ ರೀಸನ್. ಸೊ ಇವನ್ನೆಲ್ಲ ನೋಡ್ಕೋಬೇಕು. 1857 ಬಹಳ ಸರಿ ಮಾತಾಡಿದೀವಿ, ಮತ್ತೆ ರಿಟರ್ನ್ ಬೇಡ, ಟೈಮ್ ವೇಸ್ಟ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮತ್ತೆ DPSP ಮೇಲೆ ಬದ್ದೈತೆ. DPSP ಆರ್ಟಿಕಲ್ 44 ಏನ್ ಹೇಳುತ್ತೆ ಅಂತಂದೇಳಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, WBC ಬಗ್ಗೆ ಕೇಳಿದಾರೆ. WBC ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳ ಬಗ್ಗೆ ಇವ್ರದ್ದು ಕಾರ್ಯ ಏನು ಅಂತಂದ ಹೇಳಿ ಕೇಳಿದಾರೆ. ಇವೇನ್ ಮಾಡ್ತಾವ, ಬಾಡಿಗೆ ರಕ್ಷಣೆಯನ್ನ ಕೊಡ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1907ರಲ್ಲಿ ಜರ್ಮನಿ ಒಳಗಡೆ ಏನಂತಂದ ಹೇಳಿದ್ರೆ ಒಂದು ಇದು ಬರುತ್ತೆ, ಉದ್ಯಾನವನ ಬರುತ್ತೆ. ಅದ್ರ ಹೆಸರು ಕರೆಕ್ಟ್ ಆಗಿ ಇದು ಆಗ್ಲಿಲ್ಲ. ಜರ್ಮನಿ ಒಳಗಡೆ ಏನಂತಂದ ಹೇಳಿದ್ರೆ ಭಾರತದ ಧ್ವಜವನ್ನ ಹಾರಿಸಿದವ್ರು ಯಾರು ಅಂತಂದ ಹೇಳಿ ಕೇಳಿದಾರೆ. 1907ರಲ್ಲಿ ಅವ್ರು ಯಾರಂತಂದ ಹೇಳಿದ್ರೆ ಮೇಡಮ್ ಬಿಕಾಜಿ ಕಾಮ ಏನಂತಂದ ಹೇಳಿದ್ರೆ ಭಾರತದ ಧ್ವಜವನ್ನ ಹಾರಿಸಿರ್ತಾರ. ಅದೇ ತರ ನೆಕ್ಸ್ಟ್ ಕ್ವಶನ್ ಏನ್ ಬಂದೈತೆ ಅಂತಂದ ಹೇಳಿದ್ರೆ ಒಂದು ರೋಗಗಳ ಬಗ್ಗೆ ಕ್ವಶನ್ ಕೇಳಿದಾರೆ ನೋಡ್ರಿ. ರೋಗದ ಬಗ್ಗೆ ಕ್ವಶನ್ ಕೇಳಿದಾರೆ. ಆನ್ಸರ್ ಏನಂತಂದ ಹೇಳಿದ್ರೆ ಮಂಗನ ಬಾವು. ಕ್ವಶನ್ ಏನು ಅಂತಂದ ಹೇಳಿ ಗೊತ್ತಾಗಿಲ್ಲ. ಸೊ ಆನ್ಸರ್ ಮಂಗನ ಬಾವು, ಬಟ್ ಅದ್ರ ಕ್ವಶನ್ ಏನು ಅಂತ ಹೇಳಿ ಗೊತ್ತಾಗಿಲ್ಲ. ಅದನ್ನ ನೋಡ್ಕೊಳ್ರಿ. ಆಮೇಲೆ ಪಂಚವಾರ್ಷಿಕ ಯೋಜನೆ, ದಯವಿಟ್ಟು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಕೊಳ್ರಿ. ಪಂಚವಾರ್ಷಿಕ ಯೋಜನೆ ಮತ್ತೆ ಏನ್ ಕೇಳಿದ ನೋಡ್ರಿ, 2ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕೇಳಿದಾರೆ. ಎಲ್ಲಿಂದ ಎಲ್ಲಿವರೆಗೂ,
1956ರಿಂದ 61ರವರೆಗೂ ಇದು ಯಾವ್ದಕ್ಕೆ ಸಂಬಂಧಪಡುತ್ತೆ? ಕೈಗಾರೀಕರಣಕ್ಕೆ ಸಂಬಂಧಪಡುತ್ತೆ. ಆಮೇಲೆ ಇದನ್ನ ಪಿ ಸಿ ಮೆಹಲ್ನೋಬಿಸ್ ಅಂತ ಹೇಳಿ ಕರೀತಾರೆ. ಒಂದನೇದು ಏನಂತ ಹೇಳ್ತೀವಿ? ಸೊ ಫಸ್ಟ್ 1951ರಿಂದ 56ರವರೆಗೂ ಏನ್ ಬರುತ್ತಲ್ಲ ಇದು, ಸೊ ಇದೇನಾಗ್ತೈತೆ ಅಂತಂದ ಹೇಳಿದ್ರೆ ಇದು ಕೃಷಿಗೆ ಸಂಬಂಧಪಡುತ್ತ. ಇದನ್ನ ನಾವು ಹೆರಾಲ್ಡ್ ಡೋಮರ್ ಅಂತಂದ ಹೇಳಿ ಕರಿತೀವಿ. ಒಂದ್ ಸ್ವಲ್ಪ ಮಾಹಿತಿ ಇಟ್ಕೊಡ್ರೋ, ಪಾಸ್ ಆಗ್ಬೇಕೇನ್ ಬ್ಯಾಡ್ ನೀವು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1991ರ ಆರ್ಥಿಕ ನೀತಿ ಬಗ್ಗೆ ಕ್ವಶನ್ ಕೇಳಿದ್ರೆ, 1991ರಲ್ಲಿ ಒಂದು ಆರ್ಥಿಕ ನೀತಿ ಬರುತ್ತೆ, ಅದನ್ನ ನಾವು LPG ಅಂತ ಕರಿತೀವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಂದೇಳಿ ಡೈರೆಕ್ಟ್ ಕ್ವಶನ್ ಬಂದೈತೆ. ಯಾರಾದ್ರೂ ನನ್ನ ವಿಡಿಯೋಸ್ಗಳನ್ನ ನೋಡಿದ್ರೆ ಮಸ್ತ್ ಸ್ಕೋರ್ ಆಗಿರುತ್ತೆ ಹಾಗಾದ್ರೆ ನಿಮ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ 1800 ಈಗ ಏನ್ ಹೇಳಿದಾರ ಅಂತಂದ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ ಹೇಳಿ ಬರುತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ 1857ರವರೆಗೂ ಏನಂತಂದ ಹೇಳಿದ್ರೆ ಇವರು ನಮ್ಮ ಭಾರತವನ್ನ ಆಳ್ವಿಕೆ ನಡೆಸ್ತಾ ಇದ್ರು. ಬಟ್ ಅದ್ರ ಒಂದು ಚೇಂಜಸ್ ಆಗತ್ತೆ ದಂಗೆ ಆದ ನಂತರ. 1858ರ ಭಾರತ ಆಕ್ಟ್ ಅಂತಂದ ಹೇಳಿ ಬರುತ್ತಲ್ಲ, ಭಾರತ ಸರ್ಕಾರ ಕಾಯ್ದೆ ಅಂತಂದೇಳಿ, ಇದ್ರ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಮುಗಿದು ಹೋಗುತ್ತಾ. ಆಮೇಲೆ ಯಾರು ಇದನ್ನ ಆಡಳಿಕೆ ನಡೆಸ್ತಾರ? ಬ್ರಿಟಿಷ್ ರಾಣಿ ಅಂಡರ್ ತಗೊಂತಾರ. ಈ ಕ್ವಶನ್ ಕೂಡ ಬಂದೈತೆ, ನಿಮ್ಗೆ ಡೈರೆಕ್ಟ್ ಕ್ವಶನ್ ಐತಿ. ಅದಾದ ನಂತರ ಅತಿ ಹೆಚ್ಚು ಉದ್ಯೋಗವನ್ನ ವಿತರಿಸುವ ಕಂಪನಿ ಯಾವುದು ಅಂತಂದು ಹೇಳಿ ಕ್ವಶನ್ ಅನ್ನ ಕೇಳಿದ್ರ ಯಾವ್ದಂತ ಹೇಳ್ತೀವಿ? TCS ಕಂಪನಿ. ಯಾವುದು? TCS ಟಾಟಾ ಓನರ್ ಏನಪ್ಪಾ ಅಂತಂದ ಹೇಳಿ TCS ಕಂಪನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಚಿಲ್ಕಾ ಲೇಖದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಎಲ್ಲಿ ಬರೆದಿತ್ತು? ಒಡಿಸ್ಸಾದೊಳಗಡೆ ಚಿಲ್ಕಾ ಲೇಕ್ ಬಗ್ಗೆ ಕ್ವಶನ್ ಬಂದೈತೆ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಇದನ್ನ ಲೇಕನ್ನ ನಾವು ಲಗುನ್ ಲೇಕ್ ಅಂತ ಕರಿತೀವಿ. ಲಗುನ್ ಲೇಕ್. ಲಗುನ್ ಲೇಕ್ ಅಂತಂದ ಹೇಳಿ ಯಾಕೆ ಕರೀತಾರ ಅಂತಂದ ಹೇಳಿದ್ರೆ, ಇವಾಗ ಇದ್ ನೋಡ್ರಿ, ಇದು ಚಿಲ್ಕಾ ಲೇಕ್ ಅಂತ ಅನ್ಕೊಡ್ರಿ, ಇದು ಸ್ವಲ್ಪ ಕೆಳಗಡೆ ಆಯ್ತಾ. ಇಲ್ಲಿಂದ ಏನಪ್ಪಾ ಅಂತಂದ್ರೆ ಸಮುದ್ರದ ನೀರಿನ ಅಂತಂದ ಹೇಳಿದ್ರೆ ಅಲೆಗಳು ಬರ್ತಾವ. ಅಲೆಗಳ ನೀರೇನಪ್ಪಾ ಅಂತಂದ್ರೆ ಬಂದು ಇದು ಸ್ಟೋರ್ ಆಗಿ ಅಲ್ಲೊಂದು ಸಮುದ್ರ ರೆಡಿ ಆಗಿತ್ತು. ಅದಕ್ಕೋಸ್ಕರ ಅದನ್ನ ನಾವು ಲಗೂನ್ ಲೇಕ್ ಅಂತ ಕರಿತೀವಿ. ಸೊ ಚಿಲ್ಕಾ ಲೇಕ್ ಅನ್ನೋದೇನಂತಂದ ಹೇಳಿದ್ರೆ ಒಂದು ಲಗೂನ್ ಲೇಕ್ ಅಂತಂದ. ಅದಾದ ನಂತರ ಅದು ಯಾವ ನದಿಯ ದಡದಲ್ಲಿ ಐತೆ ಅಂತಂದ ಹೇಳಿ ಕ್ವಶನ್ ಬಂದ್ರೆ ಏನಂತ ಹೇಳ್ಬೇಕು? ಮಹಾನದಿ. ಮಹಾನದಿಯ ಒಂದು ಕವಲು. ಸೊ ಅದ್ರ ಮೇಲೆ ಐತೆ, ಮಹಾನದಿ ಮೇಲೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂತಂದ ಹೇಳಿದ್ರೆ ಶುಗರ್ ಇದ್ದಿದ್ದು. ನೆಕ್ಸ್ಟ್ ಕ್ವಶನ್ ಏನಂತಂದ ಹೇಳಿದ್ರೆ ಶುಗರ್ ಇದ್ದಿದ್ದು ಏನಾಗತ್ತೆ ಅಂತಂದ ಹೇಳಿದ್ರೆ ಆಲ್ಕೋಹಾಲ್ ಆಗತ್ತೆ. ಶುಗರ್ ಇದ್ದಿದ್ದು ಏನಾಗತ್ತಂದ್ರ ಆಲ್ಕೋಹಾಲ್ ಆಗತ್ತ. ಇದನ್ನ ನಾವು ಏನಂತ ಕರಿತೀವಿ? ಫರ್ಮೆಂಟೇಶನ್ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅದನ್ನ ಫರ್ಮೆಂಟೇಶನ್ ಅಂತಂದ ಹೇಳಿ ಕರಿತೀವಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳು ಬರ್ತಾರಲ್ಲ, ಮುಖ್ಯ ನ್ಯಾಯಮೂರ್ತಿಗಳು ಬರ್ತಾರಲ್ಲ, ಸೊ ಅವರನ್ನ ತೆಗೆದು ಹಾಕುವ ರೀತಿಯನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಇದ್ರ ಬಗ್ಗೆ ನಾನು ತುಂಬಾ ಸರಿ ಹೇಳಿದೀನಿ. ಆಮೇಲೆ ಪಾಲಿಟಿ ಮ್ಯಾರಥಾನ್ ಅಲ್ಲಿ ಕೂಡ ಹೇಳಿದೀನಿ. ಸೊ ಇದೊಂದು ಕಮೆಂಟ್ ಹಾಕ್ರ ನೋಡೋಣ ಏನಂತ ಕರೀತಾರ. ರಾಷ್ಟ್ರಪತಿ ಅವ್ರನ್ನ ತೆಗೆದು ಹಾಕೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಹಾಭಿಯೋಗ ಅಂತ ಕರಿತೀವಿ. ಮಹಾಭಿಯೋಗದಿಂದ ಅವ್ರನ್ನ ತೆಗೆದು ಹಾಕ್ತಾರ. ಸೇಮ್ ಹಂಗೆ ಇವ್ರದ್ದು ಇರುತ್ತೆ ನೋಡ್ರಿ ಏನೋ ಒಂದು. ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ ಹೇಳಿದ್ರೆ ಮಕರ ಸಂಕ್ರಾಂತಿ ದಿನ. ಮಕರ ಸಂಕ್ರಾಂತಿ ದಿನ ಮಲ್ಲೇಶ್ವರ ಯಾತ್ರೆ ಅಂತಂದ ಹೇಳಿ ನಡೆಯುತ್ತೆ. ಮಲ್ಲೇಶ್ವರ ಯಾತ್ರೆ ಇದು ದೊಡ್ಡ ಯಾತ್ರೆ ನಡೆಯುತ್ತೆ, ಒಂದು ದೊಡ್ಡ ಜಾತ್ರೆ ಅಂತಂದ ಹೇಳ್ತೀವಿ. ಮಲ್ಲೇಶ್ವರ ಯಾತ್ರೆ ಇದು ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂದ್ರೆ ಮಹಾರಾಷ್ಟ್ರದೊಳಗಡೆ ನಡೆಯುತ್ತೆ. ಯಾವ ರಾಜ್ಯದಲ್ಲಿ ನಡೆಯುತ್ತೆ? ಮಹಾರಾಷ್ಟ್ರದೊಳಗಡೆ ನಡೆಯುತ್ತೆ. ಶಿವನಿಗೆ ಸೇರುವಂತಹ ಒಂದು ಜಾತ್ರೆ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತ ಸಂಗೀತದ ಒಳಗಡೆ ಟೋಟಲ್ ಆಗಿ ಎಷ್ಟು ಸ್ವರಗಳಿದಾವ ಅಂತಂದ ಹೇಳಿ ಕ್ವಶನ್ ಕೇಳಿದ್ರೆ ಟೋಟಲ್ ಆಗಿ 12 ಸ್ವರಗಳು ಬರ್ತಾವು. ಅದರಲ್ಲಿ 7 ಸ್ವರಗಳು ಏನಂತಂದ ಹೇಳಿದ್ರೆ ಶುದ್ಧವಾಗಿರೋದು. ಆಮೇಲೆ 5 ಏನಪ್ಪಾ ಅಂತಂದ ಹೇಳಿದ್ರೆ ವಿಕೃತ ಸ್ವರಗಳು ಅಂತಂದ ಹೇಳ್ತೀವಿ. ವಿಕೃತ ಸ್ವರಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಕ್ಸೆಲ್ರೇಷನ್ ಬಗ್ಗೆ ಕ್ವಶನ್ ಬಂದೈತೆ. ಎಕ್ಸೆಲ್ರೇಷನ್ ಬಗ್ಗೆ ಕ್ವಶನ್ ಬಂದೈತೆ. ಇಲ್ಲಿ ಎಕ್ಸೆಲ್ರೇಷನ್ ಏನಂತಂದ ಹೇಳಿದ್ರೆ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಂದ ಹೇಳ್ತೀವಿ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸೆಲ್ರೇಷನ್ ಈಕ್ವಲ್ ಟು V ಡಿವೈಡೆಡ್ ಬೈ T ಅಂತಂದ ಹೇಳ್ತೀವಿ. V ಡಿವೈಡೆಡ್ ಬೈ T. ಇಲ್ಲಿ ಚೇಂಜ್ ಆಫ್ V ಇದು dV ಅಂತಂದ ಹೇಳ್ತೀವಿ. ಚೇಂಜಸ್ ಆಫ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಈಕ್ವಲ್ ಟು ಎಕ್ಸೆಲ್ರೇಷನ್. ಇಲ್ಲಿ ಎಕ್ಸೆಲ್ರೇಷನ್ ಮೇಲೆ ಟೋಟಲ್ ಆಗಿ 3 ಫಾರ್ಮುಲಾ ಬರ್ತಾವ. ನೀವು 8th 9th ಯಾವುದೋ ಒಂದು ಕಾಲದಲ್ಲಿ ಕಲ್ತಿರ್ ನೋಡಿ. V ಈಕ್ವಲ್ ಟು U ಪ್ಲಸ್ AT ಸಮಥಿಂಗ್ ಏನೋ, ಇದು ಕರೆಕ್ಟ್ ಆಗಿಲ್ಲ. ಸೊ ಆ 3 ಫಾರ್ಮುಲಾಸ್ ಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು ಅನ್ಸುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 4ನೇ ಅನುಸೂಚಿಗಳ ಬಗ್ಗೆ ಕೇಳಿದಾರ. 4ನೇ ಅನುಸೂಚಿ ಏನ್ ಹೇಳುತ್ತೆ ಅಂತ ಹೇಳಿ ಕೇಳಿದಾರ. ಏನ್ ಹೇಳತ್ತಂದ್ರೆ ರಾಜ್ಯಸಭೆಗಳ ಸೀಟಿನ ಹಂಚಿಕೆ. ರಾಜ್ಯಸಭೆಗಳ ಸೀಟುಗಳ ಹಂಚಿಕೆ ಬಗ್ಗೆ ಇದು ಹೇಳುತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವುಮೆನ್ ಕ್ಯಾಬಿನೆಟ್ ಮಿನಿಸ್ಟರ್ ಬಗ್ಗೆ. ವುಮೆನ್ ಕ್ಯಾಬಿನೆಟ್ ಮಿನಿಸ್ಟರ್, ಮೊದಲ ವುಮೆನ್ ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಅಂತಂದ ಹೇಳಿ, ಅಂದ್ರೆ ಸ್ವತಂತ್ರ ಸಿಕ್ಕಾಗ ಮೊದಲ ವುಮೆನ್ ಕ್ಯಾಬಿನೆಟ್ ಮಿನಿಸ್ಟರ್ ಯಾರಾಗಿದ್ರು ಅಂತಂದ ಹೇಳಿ, ಯಾರಾಗಿದ್ರು ಅಂತಂದ ಹೇಳಿದ್ರೆ ಅಮೃತ್ ಕೌರ್ ಅಂತಂದ ಹೇಳ್ತೀವಿ. ರಾಣಿ ಅಮೃತ್ ಕೌರ್ ಅವರು ಆಗಿದ್ರು. ಸೇಮ್ ಅದೇ ತರ ಮೊದಲ CM ಯಾರಾಗಿದ್ರು? ಸುಚಿತ್ರಾ ಕೃಪಲಾನಿ ಅಂತಂದ ಹೇಳ್ತೀವಿ.
ಸೇಮ್ ಅದೇ ತರ ಮೊದಲ ಗವರ್ನರ್ ಯಾರಾಗಿದ್ರು ಅಂತಂದ್ ಹೇಳ್ತೀವಿ, ಸರೋಜಿನಿ ನಾಯ್ಡು ಅಂತಂದ್ ಹೇಳಿ. ಸೊ ಅದೊಂದು ಸ್ವಲ್ಪ ನೀವು ನೋಡ್ಕೊಳ್ಬೇಕು. ಅದೇ ತರ ನೆಕ್ಸ್ಟ್ ನೋಡ್ರಿ, ರಾಬಿ ಬೆಳೆ ಬಗ್ಗೆ ಕ್ವಶನ್ ಕೇಳಿದಾರ. ರಾಬಿ ಬೆಳೆ, ಸೊ ಟೋಟಲ್ ಆಗಿ 3 ಪ್ರಕಾರ ಬೆಳೆ ಬರ್ತವೆ. ಒಂದು ರಾಬಿ ಬೆಳೆ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಖಾರಿಫ್ ಬೆಳೆ, ಅದಾದ ನಂತರ ಇನ್ನೊಂದು ಜಡ್ ಅಂತಂದ್ ಹೇಳ್ತೀವಿ, ಜಡ್ ಬೆಳೆ. ಇಲ್ಲಿ ಇದೇನ್ ಇಂಪಾರ್ಟೆಂಟ್ ಆಗಂಗಿಲ್ಲ, ಬಟ್ ಆದ್ರೆ ಇವೆರಡು ಇಂಪಾರ್ಟೆಂಟ್ ಆಗ್ತಾವ. ಇವೆರಡು ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ, ಇದು ಜೂನ್ ಅಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಮೇ ಜೂನ್ ಅಲ್ಲಿ ಸ್ಟಾರ್ಟ್ ಆಗಿ ಏನಂತಂದ್ ಹೇಳಿದ್ರೆ ಸೆಪ್ಟೆಂಬರ್ ಒಳಗಡೆ ಕಟ್ ಮಾಡಿಸ್ಕೊಂತಾವ. ಅದಾದ ನಂತರ ಇದು ಅಕ್ಟೋಬರ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಜನವರಿ ಫೆಬ್ರವರಿವರೆಗೂ ಏನಂದ್ರೆ ಬೆಳೆ ಇರ್ತಾವ, ಆ ಟೈಮಲ್ಲಿ ಕಟಾವ್ ಆಗುತ್ತೆ. ಸೊ ರಾಬಿ ಮತ್ತು ಖಾರಿಫ್ ಬೆಳೆಗೆ ಏನ್ ಡಿಫ್ರೆನ್ಸ್, ಯಾವ್ಯಾವ ಬೆಳೆಗಳು ಬರ್ತಾವ ಅನ್ನೋದನ್ನ ನೋಡ್ಕೊಳ್ರಿ. ಪ್ರತಿ ಸಾರಿನೂ ಕ್ವಶನ್ ಅದ್ರ ಮೇಲೆ ನಿಮಗ್ ಬರ್ತಾ ಇತ್ತು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ತುಳಸಿದಾಸರ ಬಗ್ಗೆ ಕೇಳಿದಾರ. ತುಳಸಿದಾಸರು ಬರೆದಂತಹ ಬುಕ್ಸ್ ಯಾವ ಅಂತಂದ್ ಹೇಳಿ ಕೇಳಿದಾರ. ಯಾವ್ದಂತಂದ್ ಹೇಳಿದ್ರೆ ಗೀತಾವಳಿ ಅಂತಂದ್ ಹೇಳಿ ಬರುತ್ತ. ಅದಾದ ನಂತರ ಇನ್ನೊಂದು ರಾಮಚರಿತ ಮಾನಸ ಅಂತಂದ್ ಹೇಳಿ ಬರುತ್ತೆ, ರಾಮಚರಿತ ಮಾನಸ. ಇನ್ನೊಂದು ಜಾನಕಿ ಮಂಗಲ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದು ಯಾವ್ದು, ಜಾನಕಿ ಮಂಗಲ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ 1953ರಲ್ಲಿ ಭಾಷೆಗಳ ಆಧಾರದ ಮೇಲೆ ರಚನೆಯಾದಂತಹ ರಾಜ್ಯ ಯಾವ್ದ್ರ ಬಗ್ಗೆ ಅಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶ ಅಂತಂದ್ ಹೇಳ್ತೀವಿ. ಅದಾದ ನಂತರ 1956ರಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತವೆ. ಸೊ ಯಾವ್ದ ಆಯೋಗದ ಮೇಲೆ, ಫಜಲ್ ಅಲಿ ಆಯೋಗ. ಫಜಲ್ ಅಲಿ ಆಯೋಗ ಏನ್ ಹೇಳುತ್ತಂದ್ರ, ಸೊ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ಡಿವೈಡ್ ಮಾಡಿಬಿಡ್ರಿ ಅಂತಂದ್ ಹೇಳಿ. ಅದಾದ ನಂತರ ಮತ್ತೆ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ 1ನೇ 5 ಇಯರ್ ಪ್ಲಾನ್, 1ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಕ್ವಶನ್ ಬಂದೈತೆ. ಈ ನೋಡ್ರಿ, ಸೊ ಇದು ಯಾವ್ದಕ್ ಬಂದೈತೆ ಅಂತಂದ್ ಹೇಳಿದ್ರೆ ಕೃಷಿಗೆ ಸಂಬಂಧ ಆಗೈತೆ 1ನೇ ಪಂಚವಾರ್ಷಿಕ ಯೋಜನೆ. ಆಮೇಲೆ ಯಾವ್ದು ಹಿರಾಕುಡ್ ಡ್ಯಾಮು, ಅದಾದ ನಂತರ ನೆಕ್ಸ್ಟ್ ಭಾಕ್ರಾನಂಗಲ್ ಡ್ಯಾಮು, ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ನಾಗಾರ್ಜುನ ಸಾಗರ್ ಡ್ಯಾಮು. ಇವೆಲ್ಲ ಡ್ಯಾಮ್ಗಳು ಅವಾಗ ಕಟ್ಟಿದ್ದಾರೆ 1ನೇ ಪಂಚವಾರ್ಷಿಕ ಯೋಜನೆ. ಆಮೇಲೆ 5 IITಗಳು, 5 IIT ಕಾಲೇಜ್ ಏನಂತಂದ್ ಹೇಳಿದ್ರೆ ರಚನೆ ಮಾಡಿದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಡೈಗ್ರಾಮ್ ಮುಖಾಂತರ ಹೇಳ್ತೀನಿ ನೋಡ್ರಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಇದು ದಕ್ಕನ್ ಭಾಗ ಅಂತಂದ್ ಹೇಳ್ತೀವಿ. ದಕ್ಕನ್ ತ್ರಿಭುಜಾಕೃತಿಯಲ್ಲೈತೆ. ದಕ್ಕನ್ ಭಾಗ ಯಾವ ಆಕೃತಿಯಲ್ಲಿ, ತ್ರಿಭುಜಾಕೃತಿಯಲ್ಲಿ ಐತೆ. ಇದ್ರ ಮಣ್ಣು ಯಾವ್ದಂತಂದ್ ಹೇಳಿದ್ರೆ ಕಪ್ಪು ಮಣ್ಣು ಅಂತಂದ್ ಹೇಳ್ತೀವಿ, ಬ್ಲಾಕ್ ಸಾಯಿಲ್. ಸೊ ಇದು ಯಾವ ನದಿಯಿಂದ ಸ್ಟಾರ್ಟ್ ಆಗೈತೆ ಅಂತ ಕೇಳಿದ್ರೆ, ಯಾವ ನದಿ ಅಂತಂದ್ ಹೇಳಿದ್ರೆ ನರ್ಮದಾ ನದಿಯಿಂದ ಸ್ಟಾರ್ಟ್ ಆಗತ್ತೆ. ದಕ್ಕನ್ ಭಾಗ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ನರ್ಮದಾ ನದಿಯಿಂದ ಸ್ಟಾರ್ಟ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಇಂಡಸ್ ಎಕ್ಸ್ ಅಂತಂದ್ ಹೇಳಿ ಬರುತ್ತೆ. ಇಂಡಸ್ ಎಕ್ಸ್ ಅನ್ನೋದೊಂದ್ ಏನಂತಂದ್ ಹೇಳಿದ್ರೆ ಮೀಟಿಂಗ್ ಬರುತ್ತೆ. ಇದು ಯಾವ ಯಾವ ದೇಶಗಳ ನಡುವೆ ಅಂತಂದ್ ಹೇಳಿದ್ರೆ ಇಂಡಿಯಾ ಮತ್ತು USA ನಡುವೆ ಬರುವಂತಹ ಒಂದು ಮೀಟಿಂಗ್ ಆಗೈತೆ. ಆಮೇಲೆ ನೆಕ್ಸ್ಟ್ 1857ರ ದಂಗೆ, ಅದು ಎಲ್ಲಂತಂದ್ ಹೇಳಿದ್ರೆ ಪಂಜಾಬ್ನ ಲೂಧಿಯಾನ್ ಒಳಗಡೆ, ಪಂಜಾಬ್ನ ಲೂಧಿಯಾನಲ್ಲಿ ಒಂದು ಘಟನೆ ನಡೆಯುತ್ತೆ 1857ರ ದಂಗೆ. ಸೊ ಅದ್ರ ನೇತೃತ್ವವನ್ನು ಯಾರು ವಹಿಸಿದ್ರು ಅಂತ ಕೇಳಿದಾರ, ರಾಯ್ ಅಹಮದ್ ಖಾನ್. ಯಾರು ವಹಿಸಿದ್ರು, ರಾಯ್ ಅಹಮದ್ ಖಾನ್ ರವರು ವಹಿಸಿರ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕ್ವಶನ್ ಬಂದೈತೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವು ಅಂತಂದ್ ಹೇಳಿ ಒಂದು ಲಿಸ್ಟ್ ಅನ್ನ ಮಾಡ್ಕೋಬೇಕು. ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವ ಅಂತಂದ್ ಹೇಳಿ 2 ಲಿಸ್ಟ್ ಅನ್ನ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಒಳಗಡೆ UPSC ಅದು ಇದು ಎಲ್ಲ ಬರ್ತಾವ, ಅವುಗಳನ್ನ ಹಾಕೋಬೇಕು ನೀವು. ಅದ್ರ ಮೇಲೆ ಒಂದು ಕ್ವಶನ್ ಬಂದೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, 1991ರಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗತ್ತೆ. ಎಕನಾಮಿಕ್ ಏನಂತಂದ್ ಹೇಳಿದ್ರೆ ಕ್ರೈಸಿಸ್ ಆಗತ್ತೆ. ನಮ್ ದೇಶ ಏನಂತಂದ್ ಹೇಳಿದ್ರೆ ಆರ್ಥಿಕವಾಗಿ ದಿಕ್ದೇವಳಾಗಿರುತ್ತೆ 1990. ಅದೇ ಟೈಮಲ್ಲಿ ಏನಂತಂದ್ ಹೇಳಿದ್ರೆ LPG ಜಾರಿಗೆ ತಗೊಂಡ್ ಬರ್ತಾರ. ಆದ ನಂತರ ಆ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡಿದಂತವ್ರು ಯಾರು ಅಂತಂದ್ ಹೇಳಿ ಕೇಳಿದಾರ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಅವಾಗ ನಮ್ಮ ದೇಶದ ಕೈ ಹಿಡಿತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಕ್ಕಿಂ ಒಳಗಡೆ ವಿಧಾನಸಭಾ ಸೀಟು ಎಷ್ಟಿದಾವ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. 32 ಸೀಟು. ವಿಧಾನಸಭಾ ಸೀಟ್ ಎಷ್ಟಿದಾವ ಅಂತಂದ್ರೆ ಸಿಕ್ಕಿಂ ಒಳಗಡೆ 32 ಇದಾವ. ಸೇಮ್ ಅದೇ ತರ UP ಒಳಗಡೆ ವಿಧಾನಸಭಾ ಸೀಟ್ಸ್ ಎಷ್ಟಿದಾವು, 403 ಇದಾವ. ಚೆಕ್ ಮಾಡ್ರಿ ಒಂದ್ಸರಿ, 403. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ 1 ರಿಂದ 10ರವರೆಗೂ ಡಿಸೆಂಬರ್ ತಿಂಗಳಲ್ಲಿ ಫೇಮಸ್ ಆಗಿರೋ ಒಂದು ಹಬ್ಬ ಯಾವ್ದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಯಾವ್ದಂತಂದ್ ಹೇಳ್ತೀವಿ, ಹಾರ್ನ್ ಬಿಲ್ ಹಬ್ಬ ಅಂತಂದ್ ಹೇಳ್ತೀವಿ. ಇದನ್ನ ಎಲ್ಲಿ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ನಾಗಾಲ್ಯಾಂಡ್ ಒಳಗಡೆ ಆಚರಣೆ ಮಾಡ್ತಾರ. ಇದನ್ನ ಹಬ್ಬಗಳ ಹಬ್ಬ ಅಂತಾನೂ ಕೂಡ ಕರೀತಾರೆ. ಹಬ್ಬಗಳ ಹಬ್ಬ ಯಾವುದು ಅಂತ ಕೇಳಿದ್ರೆ ಹಾರ್ನ್ ಬಿಲ್ ಅಂತಂದ್ ಹೇಳ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2024 ಅಕ್ಟೋಬರ್ ವರೆಗೂ RBI ಗವರ್ನರ್ ಯಾರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಯಾರಾಗಿದ್ರು, ಶಕ್ತಿಕಾಂತ್ ದಾಸ್ ಆಗಿದ್ರು. ಯಾರಾಗಿದ್ರು, ಶಕ್ತಿಕಾಂತ್ ದಾಸ್ ಆಗಿದ್ರು. ಇವಾಗ ಅಕ್ಟೋಬರ್ ಆದ ನಂತರ ಇವಾಗ ಯಾರಿದಾರ ಅಂತಂದ್ ಹೇಳಿದ್ರೆ ಸಂಜಯ್ ಮಲ್ಹೋತ್ರಾ ಇದಾರೆ. ಇವಾಗ ಯಾರಿದಾರ, ಸಂಜಯ್ ಮಲ್ಹೋತ್ರಾ. ನೋಡ್ರಿ, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಗಳು ಬರ್ತಿದಾವೆ. ಅದಾದ ನಂತರ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಕೇಳಿದಾರೆ ನೋಡ್ರಿ, ಹರಪ್ಪ ನಾಗರಿಕತೆ.
ಹರಪ್ಪ ನಾಗರಿಕತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಿತ್ತು, ಯಾವ್ದ್ರ ಮೇಲೆ ಡಿಪೆಂಡ್ ಇತ್ತು ಹರಪ್ಪ ನಾಗರಿಕತೆ ಅಂತ ಕ್ವಶನ್ ಕೇಳಿದಾರ. ಯಾವ್ದ್ರ ಮೇಲೆ ಡಿಪೆಂಡ್ ಇತ್ತು ಅಂತ ಹೇಳಿದ್ರೆ ಕೃಷಿ ಮತ್ತು ವಾಣಿಜ್ಯದ ಮೇಲೆ ಡಿಪೆಂಡ್ ಇತ್ತು. ಕೃಷಿ ಮತ್ತು ವಾಣಿಜ್ಯ ಅಂತಂದ್ ಹೇಳಿದ್ರೆ ವ್ಯಾಪಾರ ಅಂತಂದ್ ಹೇಳ್ತೀವಲ್ಲ, ಅದ್ರ ಮೇಲೆ ಹರಪ್ಪ ನಾಗರಿಕತೆ ತುಂಬಾ ಡಿಪೆಂಡ್ ಆಗಿತ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜಾತಿ ಆಧಾರ ಹೆಂಗಿತ್ತು ಅಂತಂದ್ ಹೇಳಿ, ವೇದಗಳ ಕಾಲದಲ್ಲಿ ಜಾತಿಗಳನ್ನ ಹೆಂಗ್ ಮಾಡ್ತಾ ಇದ್ರು ಅಂತಂದ್ ಹೇಳಿ. ಯಾವ್ದ್ರ ಮೇಲೆ ಅಂತಂದ್ ಹೇಳಿದ್ರೆ ಅವ್ರು ವರ್ಕ್ ಏನ್ ಮಾಡ್ತಾರಲ್ಲ ಅದ್ರ ಮೇಲೆ. ವೇದಗಳ ಕಾಲದಲ್ಲಿ ಅಂದ್ರೆ ಇವಾಗ ವ್ಯವಸಾಯ ಮಾಡೋರಿಗೆ ಒಂಥರ ಅಂತಿದ್ರು, ಕ್ಷತ್ರಿಯರು ಬ್ರಾಹ್ಮಣರು ಏನ್ ಬರ್ತಾರಲ್ಲ ಇವರೆಲ್ಲ ವರ್ಕ್ ಮೇಲೆ, ಅವ್ರು ಮಾಡುವಂತಹ ಕೆಲಸದ ಮೇಲೆ ಏನಂತಂದ್ ಹೇಳಿದ್ರೆ ಜಾತಿಯನ್ನ ನಿರ್ಧಾರ ಮಾಡ್ತಾ ಇದ್ರು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಮ್ಮ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಟನ್ ಅನ್ನ ಬೆಳೆಯುವಂತಹ ರಾಜ್ಯ ಯಾವುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಈಗ ಯಾವ್ದೈತೆ ಅಂತಂದ್ ಹೇಳಿದ್ರೆ ಗುಜರಾತ್ ಫಸ್ಟ್ ಐತೆ, ಸೆಕೆಂಡ್ ಏನಂತಂದ್ ಹೇಳಿದ್ರೆ ಮಹಾರಾಷ್ಟ್ರ ಐತೆ. 2025 ಪ್ರಕಾರ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡೋ ದೇಶ ಯಾವ್ದಂತಂದ್ ಹೇಳಿದ್ರೆ ಭಾರತ, ಸೆಕೆಂಡ್ ಯಾವ್ದಂತಂದ್ ಹೇಳಿದ್ರೆ ಚೀನಾ. ಇದು ಮೊನ್ನೆ ಚೇಂಜ್ ಆಗೈತೆ, ಇದನ್ನ ನೆನ್ಪಿಟ್ಕೊಡ್ರಿ. ಚೇಂಜ್ ಆಗಿದ್ದು KAS ಎಕ್ಸಾಮ್ ಅಲ್ಲಿ ಕೂಡ ಸೇಮ್ ಕ್ವಶನ್ ಬಂದೈತೆ, ಆನ್ಸರ್ ಭಾರತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರತಿಭಾ ಪಾಟೀಲ್ ಅವರು ಯಾವ ವರ್ಷದಲ್ಲಿ ರಾಷ್ಟ್ರಪತಿ ಆಗಿದ್ರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಯಾವ ವರ್ಷದಲ್ಲಿ ಅಂತಂದ್ ಹೇಳಿದ್ರೆ 2007ರಿಂದ ಅವರು ರಾಷ್ಟ್ರಪತಿಯವರು ಆಗಿದ್ರು. ಆಮೇಲೆ ಅವರನ್ನ ನಾವು ಮೊದಲ ಮಹಿಳಾ ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೊದಲ ಮಹಿಳಾ ರಾಷ್ಟ್ರಪತಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೇದಗಳಿಗೆ ಹಿಂದಿರುಗಿ ಅಂತಂದ್ ಹೇಳಿ ಒಂದು ಸ್ಲೋಗನ್ ಅನ್ನ ಕೊಟ್ಟವ್ರು ಯಾರಂತಂದ್ರೆ ಹೇಳಿದ್ರೆ ದಯಾನಂದ್ ಸರಸ್ವತಿ ಅಂತಂದ್ ಹೇಳ್ತೀವಿ. ಈ ಕ್ವಶನ್ ಬಂದೈತೆ. ಆಮೇಲೆ ದಯಾನಂದ್ ಸರಸ್ವತಿ ಬಗ್ಗೆ ತುಂಬಾ ಹೇಳಿದೀವಿ. ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರ, ಸತ್ಯಾರ್ಥ ಪ್ರಕಾಶ್ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಅದಾದ ನಂತರ ಇನ್ನೊಂದು ನೋಡ್ರಿ, ಸಾಗಾ ದಾಮ ಅಂತಂದ್ ಹೇಳ್ಬಿಟ್ಟು, ಸಾಗಾ ದಾಮ ಅನ್ನೋ ಒಂದು ಹಬ್ಬ ಬರುತ್ತೆ. ಇದು ಹಬ್ಬ ಬೌದ್ಧ ಧರ್ಮದ ಹಬ್ಬ ಅಂತಂದ್ ಹೇಳ್ತೀವಿ. ಇದನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತ ಕೇಳಿದಾರ, ಸಿಕ್ಕಿಂ ರಾಜ್ಯದಲ್ಲಿ. ಎಲ್ಲಿ? ಸಿಕ್ಕಿಂ ರಾಜ್ಯದೊಳಗಡೆ ಆಚರಣೆ ಮಾಡ್ತಾರ. ಅದಾದ ನಂತರ ನ್ಯಾಷನಲ್ ವುಮೆನ್ ಅಂದ್ರೆ ಇದು ಏನ್ ಬರುತ್ತೆ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತಂದೇಳಿ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಏನೈತಲ್ಲ ಅದರದ್ದು ಇವಾಗ ಅಧ್ಯಕ್ಷರು ಯಾರಿದಾರ ಅಂತಂದ್ ಹೇಳಿ ಕೇಳಿದಾರ. ಇವಾಗ ಅಧ್ಯಕ್ಷರು ಯಾರಿದಾರ ನೋಡ್ರಿ, ವಿಜಯ ಕಿಶೋರ್ ಅಂತಂದ್ ಹೇಳಿ ಸಮಥಿಂಗ್ ಯಾರೋ ಇದಾರೆ. ವಿಜಯ ಕಿಶೋರ್ ಕಂಪ್ಲೀಟ್ ಆಗಿ ನೇಮ್ ಇದು ಇಲ್ಲ, ನೀವು ಸ್ವಲ್ಪ ಸರ್ಚ್ ಮಾಡ್ಕೋಬೇಕು, ವಿಜಯ ಕಿಶೋರ್ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಹುಕ್ಸ್ ಲಾ ಬಗ್ಗೆ ಕೇಳಿದಾರ. ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಹುಕ್ಸ್ ಲಾ ಬಗ್ಗೆ ಕೇಳಿದಾರ. ಇದು ಸ್ಟ್ರೆಸ್ ಮತ್ತು ಸ್ಟ್ರೇನ್ ಏನಂತಂದ್ ಹೇಳಿದ್ರೆ ರಿಲೇಷನ್ ಅನ್ನ ಕೊಡುತ್ತೆ. ಹುಕ್ಸ್ ಲಾ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಕೇಳಿದಾರ ನೋಡ್ರಿ, ಮಿನಿಕಾಯ್ ದ್ವೀಪ ಎಲ್ಲಿ ಐತಿ ಅಂತಂದ್ ಹೇಳಿ. ಮಿನಿಕಾಯ್ ದ್ವೀಪ ಯಾವ ಪ್ರದೇಶಕ್ಕೆ ಸೇರಿದ್ದು ಅಂತಂದ್ ಹೇಳಿ. ಮಿನಿಕಾಯ್ ದ್ವೀಪ ಯಾವ ಪ್ರದೇಶಕ್ಕೆ ಸೇರಿದ್ದು? ಲಕ್ಷದ್ವೀಪಕ್ಕೆ ಸೇರಿದ್ದು. ಎಲ್ಲಿ? ಲಕ್ಷದ್ವೀಪಕ್ಕೆ. ಅದಾದ ನಂತರ ಸಿಲಿಕಾನ್ ವ್ಯಾಲಿ ಅಂತಂದ್ ಹೇಳ್ಬಿಟ್ಟು ಯಾವ ನಗರವನ್ನ ಕರೀತಾರ ಅಂತಂದ್ ಹೇಳಿ ಕೇಳಿದಾರ. ಯಾವ ನಗರ? ಬೆಂಗಳೂರು ನಗರವನ್ನ ಸಿಲಿಕಾನ್ ವ್ಯಾಲಿ ಅಂತಂದ್ ಹೇಳಿ ಕರೀತಾರ. ಅದಾದ ನಂತರ EFTA, ಅದಾದ ನಂತರ TEPA. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ಬಂದೈತೆ. ಕ್ವಶನ್ ಏನು ಅಂತ ಗೊತ್ತಿಲ್ಲ. ಸೊ ಈ ಎರಡು ಆರ್ಗನೈಸೇಷನ್ ಬಗ್ಗೆ ಒಂದು ಕ್ವಶನ್ ಬಂದೈತೆ. ಅದಾದ ನಂತರ ಇದ್ ನೋಡ್ರಿ, ಸಂವಿಧಾನ ರಚನೆ ಆಗೋ ಸಮಯದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಕಮಿಟಿ ರಚನೆ ಆಗತ್ತ. ಆ ಕಮಿಟಿ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ಯಾರಾಗಿದ್ರು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರವ್ರು ಏನಂತಂದ್ ಹೇಳಿದ್ರೆ ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಅದಾದ ನಂತರ ನೆಕ್ಸ್ಟ್ ಪುಲಿಕಾಟ್ ಲೇಕ್ ಬರುತ್ತ. ಇದು ಯಾವ ರಾಜ್ಯದಲ್ಲಿ ಐತಿ ಅಂತಂದ್ ಹೇಳಿ. ಇದು ಆಕ್ಚುಲಿ ಆಂಧ್ರ ಪ್ರದೇಶ, ಸ್ವಲ್ಪ ತಮಿಳುನಾಡದಲ್ಲಿ ಬರುತ್ತೆ. ಆಂಧ್ರ ಪ್ರದೇಶ ಮೇನ್ ಇದ್ರದ ಆನ್ಸರ್ ಪುಲಿಕಾಟ್ ಸರೋವರ. ಇಲ್ಲಿ ಏನಂತಂದ್ರೆ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಬರುತ್ತೆ. ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಇಲ್ಲಿಂದ ರಾಕೆಟ್ಸ್ ಗಳನ್ನ ಉಡಾವಣೆ ಮಾಡ್ತಾರ ನಮ್ಮ ಭಾರತ ದೇಶದವರು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂತಂದ್ ಹೇಳಿದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಯ್ತು ಅಂತಂದ್ ಕೇಳಿದಾರೆ. ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5ನೇ ತಾರೀಕು ಆಗೈತೆ. 1931 ಮಾರ್ಚ್ 5ನೇ ತಾರೀಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಗ್ಲೋಬಲ್ ಇನ್ನೋವೇಷನ್ ಇನ್ನೋವೇಟಿವ್ ಇಂಡೆಕ್ಸ್ ಅಂತ ತಗೊಳ್ರಿ. ಗ್ಲೋಬಲ್ ಇನ್ನೋವೇಟಿವ್ ಇಂಡೆಕ್ಸ್ ಇದನ್ನ ಯಾರು ರೆಡಿ ಮಾಡ್ತಾರ ಅಂತಂದ್ ಹೇಳಿ ಕ್ವಶನ್ ಕೇಳಿದ್ರೆ WIPO ದವ್ರ ಏನಂತಂದ್ ಹೇಳಿದ್ರೆ ಅದನ್ನ ಇಂಡೆಕ್ಸ್ ಅನ್ನ ರೆಡಿ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಂಗಾ ಮೈದಾನದ ಬಗ್ಗೆ ಕ್ವಶನ್ ಕೇಳಿದಾರೆ. ಅಂದ್ರೆ ಗಂಗಾ ನದಿ ಮತ್ತು ಅದರದ್ದು ಏನ್ ಭೂ ಪ್ರದೇಶ ಬರುತ್ತಲ್ಲ ಅದ್ರ ಮೇಲೆ. ಕ್ವಶನ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದಾದ ನಂತರ ಇನ್ನೊಂದು ಕ್ವಶನ್ ಎಕನಾಮಿಕ್ ಸೆಕ್ಟರ್ಸ್ ಮೇಲೆ ಕ್ವಶನ್ ಬಂದೈತೆ. ಸೊ ಅದರಲ್ಲಿ ಟೋಟಲ್ ಎಷ್ಟು ಸೆಕ್ಟರ್ಸ್ ಗಳು ಬರ್ತಾವ ಅಂತಂದ್ ಹೇಳಿ. ಒಂದು ಪ್ರಾಥಮಿಕ ಸೆಕ್ಟರ್ ಅಂತಂದ್ ಹೇಳ್ತೀವಿ, ಪ್ರೈಮರಿ ವಲಯ. ಇದು ಕೃಷಿಗೆ ಸಂಬಂಧಪಡುತ್ತೆ.
ಎರಡನೇ ವಲಯವನ್ನ ನಾವು ದ್ವಿತೀಯ ವಲಯ ಅಂತ ಕರಿತೀವಿ, ಕೈಗಾರಿಕೆಗಳಿಗೆ ಸಂಬಂಧಪಡುತ್ತ. ಮೂರನೇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ತೃತೀಯ ವಲಯ ಅಂತ ಕರಿತೀವಿ, ಸೇವೆಗೆ ಬರುತ್ತೆ. ಅದಾದ ನಂತರ ನಾಲ್ಕನೇದು ಏನಂತಂದ್ ಹೇಳಿದ್ರೆ ರಿಸರ್ಚ್ ಅಂತಂದ್ ಹೇಳ್ತೀವಿ. ಸೊ ಅದೇನಂತಂದ್ ಹೇಳಿದ್ರೆ ಮಿಲಿಟರಿ ಮತ್ತು ರಿಸರ್ಚ್ ಅಂತಂದೇಳಿ ಟೋಟಲ್ ಆಗಿ 4 ವಲಯಗಳು ಬರ್ತಾವ. ಆಮೇಲೆ ಇನ್ನೊಂದು ಕ್ವಶನ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅಡಿಯಾಬೆಟಿಕ್ ಪ್ರೊಸೆಸ್ ಮೇಲೆ ಬಂದಿತ್ತು. ಅಡಿಯಾಬೆಟಿಕ್ ಪ್ರೊಸೆಸ್ ಇದು ಸೈನ್ಸ್ ಕ್ವಶನ್ ಆಗೈತೆ. ಸೈನ್ಸ್ ಕ್ವಶನ್ಸ್ಗಳು ಟಫ್ ಬರ್ತಿದಾವ. GK ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಸೈನ್ಸ್ ಸಾಲ್ವ್ ಮಾಡಕ್ ನೋಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.